ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ನನ್ನ ಇನ್ನೊಂದು ತಂಗಿಯ ಬರ್ಡೇ ಸೆಲೆಬ್ರೇಷನ್ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಈ ಸಲ ಇನ್ನೂ ಇಬ್ಬರು ಜಾಯ್ನ್ ಆಗಿದ್ದಾರೆ. ಅಂದರೆ ಅದೇ ಲಾಸ್ಟ್ ಟೈಮ್ ಇಂಡಿಯಾದಿಂದ ಬಂದಿದ್ರಲ್ಲ ನನ್ನ ಚಿಕ್ಕಮ್ಮನವರು, ಅವರು ಕೂಡ ಆ್ಯಡ್ ಆಗಿದ್ದರು. ಹಾಗಾಗಿ ಈ ಸಲದ ಬರ್ಡೇ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡ್ಬೋದು. ನಮ್ಮ ಫ್ಯಾಮಿಲಿಯಲ್ಲಿ ಏನೇ ಫಂಕ್ಷನ್ಸ್ ಆಗಲಿ, ಲೈಕ್ ಬರ್ಡೇ ಆಗಿರ್ಬೋದು ಅಥವಾ ಆ್ಯನಿವರ್ಸರೀಸ್ ಎಂಥದೇ ಆಗಲಿ, ಲಾಸ್ಟಲ್ಲಿ ಒಂದು ಫ್ಯಾಮಿಲಿ ಡ್ಯಾನ್ಸ್ ಇಲ್ಲದಿದ್ದರೆ ಅದು ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತೀವಿ. ಸೊ ಈ ಸಲ ನಮ್ಮ ಇಬ್ಬರು ಇಂಡಿಯಾದಿಂದ ಕೂಡ ಬಂದವರು ಆ್ಯಡ್ ಆಗಿದ್ದಾರೆ. ಸೊ ಮಕ್ಕಳು ನೋಡ್ಬೋದು ಎಷ್ಟು ಖುಷಿಯಲ್ಲಿದ್ದಾರೆ ಅಂತ. ಈವನ್ ನನ್ನ ಚಿಕ್ಕಪ್ಪಾಸ್ ಎವ್ರಿ ಒನ್ಸ್ ಆರ್ ವೆರಿ ಹ್ಯಾಪಿ. ಪಾರ್ಟಿ ಎಲ್ಲ ಮುಗಿಸಿ ನಾವು ಡಿನ್ನರ್ಗೆ ಅಲ್ಲೇ ನಮ್ಮ ಬಿಲ್ಡಿಂಗ್ ಕೆಳಗಿರೋ ಒಂದು ರೆಸ್ಟೋರೆಂಟ್, ನಾನು ಲಾಸ್ಟ್ ಟೈಮ್ ಹೇಳಿದೆ ಅಲ್ವಾ, ಸೊ ಅಲ್ಲಿಗೆ ಈ ಸಲಿನೂ ಹೋದ್ವಿ. ಆ್ಯಂಡ್ ಲಾಸ್ಟ್ ಟೈಮ್ ಹೇಳಿದಾಗೆ ಅಲ್ಲಿದು ಫುಡ್ ಇದೇನು ಹೇಳೋಕ್ಕಿಲ್ಲ, ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ನಂಬರ್ 1 ಇದೆ. ಆ್ಯಂಡ್ ಟೇಸ್ಟ್ ಆ್ಯಂಡ್ 100 ಸೇಮ್ ಬಿಲ್ಡಿಂಗಲ್ಲಿ ನಾವು ಪಾರ್ಟಿ ಎಲ್ಲ ಮುಗಿಯುವಷ್ಟರಲ್ಲಿ ಒಂದು 10 PM ಆಗಿತ್ತು. ಸೊ ನಮಗೆ 10 PM 10:30 PMಗೆ ಹೋದರೂ ಆ ರೆಸ್ಟೋರೆಂಟ್ ಓಪನ್ ಇರುತ್ತೆ 1 AM ಆರ್ 12 AM ತನಕ. ಸೊ ಇಂಥ ಪ್ರಾಬ್ಲಮ್ ಇರಲ್ಲ, ಅಂದರೆ ಬಿಲ್ಡಿಂಗ್ ಕೆಳಗಡೆನೇ ಇದೆ ಆ ಆ ರೆಸ್ಟೋರೆಂಟ್.
ಯಾರಿಗೆಲ್ಲ ಗಿಫ್ಟ್ ಎಲ್ಲ ಬಂದಿದೆ ಅಂತ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಎಲ್ಲರೂ ಗಿಫ್ಟ್ ಕೊಟ್ಟಿದ್ದಾರೆ. ಮಕ್ಕಳಿಗೂ ಅಷ್ಟೇ ಖುಷಿ ಅಲ್ವಾ, ಏನಾದರೂ ಗಿಫ್ಟ್ ಎಲ್ಲ ಕೊಟ್ಟರೆ. ನೀವು ಕೂಡ ನೋಡಿ ಎಂತೆಲ್ಲ ಗಿಫ್ಟ್ ಎಲ್ಲ ಅವಳಿಗೆ ಸಿಕ್ಕಿದೆ ಅಂತ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ತುಂಬ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡೋದಿದೆ. ನನಗೆ ಇನ್ನು ಟೈಮ್ ಸಿಕ್ಕಾಗೆಲ್ಲ ವೀಡಿಯೋಸನ್ನೆಲ್ಲ ಎಡಿಟ್ ಮಾಡಿ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಟೇಕ್ ಕೇರ್, ಬಾಯ್.